ಪಾಕ್ ಫೈಟರ್ ಜೆಟ್ಗಳಲ್ಲಿದ್ದ ಪೈಲಟ್ಗಳು ಈಗ ಮಿಸ್ಸಿಂಗ್ ಆಗಿದ್ದಾರೆ. ಒಂದು ಏನಂದ್ರೆ ಪಾಕ್ ಪೈಲಟ್ಗಳು ಏನಿದ್ರಲ್ಲ, ಯಾವಾಗ ಭಾರತ ವಾಯು ಅಂದರೆ ಜೆಟ್ಗಳ ಮೇಲೆ ದಾಳಿ ಮಾಡುತ್ತೋ ಆ ಸಂದರ್ಭದಲ್ಲಿ ಪಾಕ್ನ ಫೈಟರ್ ಜೆಟ್ ಅಂದರೆ ಪೈಲಟ್ಗಳು ಈಗ ಮಿಸ್ ಆಗಿದ್ದಾರೆ. 2 ಜೆಟ್ಗಳನ್ನು ಹೊಡೆದುರುಳಿಸಿರುವ ಆಕಾಶ್ ಕ್ಷಿಪಣಿ ಎಲ್ಲಿ ಪ್ರೊಡಕ್ಷನ್ ಆಗಿದ್ದಂತಂದ್ರೆ ಇದು ನಮ್ಮ ಬೆಂಗಳೂರಲ್ಲಿ. ಇದೀಗ ಪಾಕ್ ಫೈಟರ್ ಜೆಟ್ ನಲ್ಲಿದ್ದಂತಹ ಪೈಲಟ್ಗಳಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಪಾಕ್ ಫೈಟರ್ ಜೆಟ್ ನಲ್ಲಿದ್ದ ಪೈಲಟ್ಗಳು ಈಗ ಮಿಸ್ಸಿಂಗ್ ಆಗಿದ್ದಾರೆ. ಅವರೆಲ್ಲರೂ ಏನಂತಂದ್ರೆ ಭಾರತದ ಗಡಿಯಲ್ಲಿ ಬಂದು ಬಿದ್ದಿದ್ದಾರೆ. ಯಾವಾಗ ಭಾರತ ಪಾಕಿಸ್ತಾನದ ಫೈಟರ್ ಜೆಟ್ಗಳ ಮೇಲೆ ದಾಳಿ ಮಾಡುತ್ತೋ ಆಗ ಪೈಲಟ್ಗಳು ಏನು ಮಾಡ್ತಾರೆ ಅಂತಂದ್ರೆ ಇವರು ಕೆಳಗಡೆ ಪ್ಯಾರಾಶೂಟ್ ಅನ್ನು ಇಟ್ಕೊಂಡು ಕೆಳಗಡೆ ಬಂದ್ಬಿಡ್ತಾರೆ. ಈಗ ಆ 2 ಅಂದರೆ ಪಾಕ್ ಪೈಲಟ್ಗಳಿಗೆ ಶೋಧ ಕಾರ್ಯ ನಡೀತಾ ಇದೆ. ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ನಿಂದ ಪಾಕ್ಗೆ ಉತ್ತರವನ್ನು ಕೊಟ್ಟಿದೆ. ಆಕಾಶ್ ಏರ್ ಡಿಫೆನ್ಸ್ ಆಕಾಶ್ ಕ್ಷಿಪಣಿ ಎಲ್ಲಿ ಪ್ರೊಡಕ್ಷನ್ ಆಗಿದ್ದಂತಂದರೆ ಇದೇ ನಮ್ಮ ಬೆಂಗಳೂರಲ್ಲಿ. ಸೊ ಹೀಗಾಗಿ ಏನಾಗಿದೆ, 2 ಫೈಟರ್ ಜೆಟ್ಗಳಲ್ಲಿ ಇದ್ದಂತಹ ಪೈಲಟ್ಗಳಿಗಾಗಿ, ಪಾಕಿಸ್ತಾನದ ಪೈಲಟ್ಗಳಿಗಾಗಿ ಈಗ ಶೋಧ ಕಾರ್ಯ ನಡೀತಾ ಇದೆ. ಶ್ರೀನಗರವನ್ನು ಟಾರ್ಗೆಟ್ ಮಾಡಿ 2 ಫೈಟರ್ ಜೆಟ್ಗಳು ಬಂದಿದ್ವು. 2 ಫೈಟರ್ ಜೆಟ್ಗಳನ್ನು ಆಕಾಶ್ ಅನ್ನುವಂತಹ ಕ್ಷಿಪಣಿ ಹೊಡೆದುರುಳಿಸಿದೆ. ಆಕಾಶದಲ್ಲಿಗೆ ಏನಾಗುತ್ತೆ ಅಂತಂದರೆ ಅವೆಲ್ಲ ಡಿಸ್ಟ್ರಾಯ್ ಮಾಡಲಾಗತ್ತೆ. ಡಿಸ್ಟ್ರಾಯ್ ಮಾಡಿದಂತಹ ಸಂದರ್ಭದಲ್ಲಿ ಒಳಗಿದ್ದ ಪೈಲಟ್ಗಳು ಪ್ಯಾರಾಚೂಟನ್ನು ಬಳಸ್ಕೊಂಡು ಕೆಳಗಡೆ ಬರ್ತಾರೆ. ಅವ್ರಿಗೆ ಒಂದು ಅಂದಾಜಿರುತ್ತೆ, ಈಗ ನನ್ನ ಫ್ಲ್ಯಾಟ್ ಅಂದರೆ ಈಗ ನಂದು ಕ್ಷಿಪಣಿ ಮಿಸೈಲ್ ಇದೆಯಲ್ಲ, ಫೈಟರ್ ಜೆಟ್ ಇದೆಯಲ್ಲ, ಈಗ ನಂದು ಕ್ರ್ಯಾಶ್ ಆಗುತ್ತೆ ಅನ್ನುವಂತಹ ಅಂದಾಜಿನ ಮೇರೆಗೆ ಅವರು ಮೇಲಿನಿಂದಲೇ ಜಿಗಿದು ಪ್ರಾಣ ಉಳಿಸ್ಕೊಳ್ತಾರೆ. ಈಗ ಆ 2 ಫೈಟರ್ ಜೆಟ್ಟಲ್ಲಿದ್ದಂತಹ ಪೈಲಟ್ಗಳು ಭಾರತದ ಗಡಿಯೊಳಗಡೆನೇ ಬಿದ್ದಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಹೀಗಾಗಿ ಆ 2 ಪೈಲಟ್ಗಳಿಗಾಗಿ ಭಾರತೀಯ ಸೇನೆ ಶೋಧ ಕಾರ್ಯ ಮಾಡ್ತಾ ಇದೆ.